ನಮಸ್ಕಾರ ಎಲ್ಲರಿಗೂ. ಇವತ್ತು ನಮ್ಮ ಯೂಟ್ಯೂಬ್ ಪ್ರಯಾಣದ ಮೊದಲನೇ ಹೆಜ್ಜೆ ಅಂತ ಹೇಳ್ಬೋದು. ನಮ್ಮ ಮೊದಲನೆಯ ಲಾಂಗ್ ಬ್ಲಾಗ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಿದ್ದೀನಿ. ತುಂಬ ಖುಷಿ ಆಗ್ತಿದೆ, ಹಾಗೆ ತುಂಬ ನರ್ವಸ್ ಸಹ ಆಗ್ತಿದೆ. ಇವತ್ತು ನಮಗೆ ಇನ್ನೂ ವಿಶೇಷ ದಿನ ಅಂತಲೇ ಹೇಳ್ಬೋದು. ಶ್ರಾವಣ ಮಾಸದ ಮೊದಲನೇ ಶನಿವಾರ. ಈ ಶುಭ ದಿನದಂದು ನಮ್ಮ ಮನೆಯಲ್ಲಿ ನಡೆತಿರುವ ಪೂಜೆ ಮತ್ತು ಆ ದಿನದ ಸುಂದರ ಕ್ಷಣಗಳನ್ನು ನಿಮ್ಮ ಜೊತೆ ನಾನು ಹಂಚ್ಕೊಳ್ತಿದ್ದೀನಿ. ತುಂಬ ಖುಷಿ ಆಗ್ತಿದೆ. ಹಾಗೆ ಮೊದಲನೇ ಬ್ಲಾಗ್ ಅಂದ ತಕ್ಷಣ ಮನೆಯಲ್ಲಿ ಒಂಥರ ಫ್ಯಾಮ್ಲಿಯಲ್ಲಿ ಹೇಗೆ ಮಾತಾಡಬೇಕು, ಹಿಂಗೆ ಕ್ಯಾಮ್ರಾ ಮುಂದೆ ಏನು ಮಾತಾಡೋದು ಏನು ಮಾತಾಡಬಾರ್ದು ಅನ್ನೋದೇ ಒಂಥರ ಕನ್ಫ್ಯೂಷನು. ಹಾಗೆ ರ್ಯಾಂಡಮ್ ಆಗಿ ತೆಗಿತಿದ್ದೀನಿ, ನೋಡಿ ಹೇಗೆ ಅಂತ ನಿಮಗೂ ಒಂದು ಐಡಿಯಾ ಬರುತ್ತೆ ಏನು ಯಾವ ಥರ ಬಿಹೇವಿಯರ್ಸು ಅಂತ ಹೇಳ್ಬಿಟ್ಟು. ನೋಡು, ನಮ್ಮ ಹಸ್ಬೆಂಡ್ ಬಂದರು, ಬ್ಯಾಕ್ ಬರ್ತಾರೆ. ನಿಮ್ಮ ಮಕ್ಕಳ ಒಂದೇ ಸ್ಮೈಲ್ ಫೋಟೋ ಇಕ್ಕೂ ಒಂದೇ ಸ್ಮೈಲ್ ಕೊಟ್ಬಿಟ್ಟಾರೆ. ಅದನ್ನು ಕಂಟಿನ್ಯೂ ಏನೇನು ಅಡುಗೆ ಮಾಡ್ತಿದ್ದೀರಾ? ಹಬ್ಬದ ಪ್ರಯುಕ್ತ ಏನೇನ್ ಮಾಡ್ತಿದ್ರ ಅಡುಗೆಗಳು? ಬೋಂಡ, ಮುದ್ದೆ, ಕಾಳು ಸಾರು, ಹೆಸರು ಬೇಳೆ, ಪಾಯಸ. ನೀವೇನ ಶೆಫ್ ಈಗ? ಈಗ ಓ, ಎಲ್ಲ ಅಡುಗೆ ನೀವೇ ಮಾಡೋದು? ಇಲ್ಲ, ಎಲ್ಲ ಅಡಿಗೆ ನಾವು ಮಾಡಿಲ್ಲ, ಎಲ್ಲಾರು ಮಾಡಿದೀವಿ. ಆದ್ರೆ ನಾನು ಬೋಂಡ ಮಾತ್ರ ಹಾಕ್ತಾ ಇದೀನಿ. ಏನ್ ಮಾಡ್ತಿದೀಯ? ಎಣ್ಣೆ ಕಾಯಿಸ್ತಾ ಇದೀವಿ. ಎಣ್ಣೆ ಕಾದ್ಮೇಲೆ ಬೋಂಡ ಹಾಕಿ ಬಿಡ್ತೀವಿ ನಾವು. ಸರಿ, ಚಿಪ್ಸ್ ತಿನ್ಕೊಂಡ್ರೆ ಇದೇನಿದು? ಮುದ್ದೆಗೆ ಮುದ್ದೆ, ರಾಗಿ ಮುದ್ದೆ. ನೀನೇ ಕಲಿಸ್ಬೇಕೀಗ. ಈ ಬಾಲ್ ರಾಗಿ ಬಾಲ್ ಬಾಲ್ ಆಯ್ತು ಅಂತ ಆಡ್ಕೊಂಡಿ. ಇಲ್ಲ, ಮೊನ್ನೆ ನಾವು ಚಾರ್ವಿದು ಡ್ಯಾನ್ಸ್ ಗ್ರೂಪ್ ಇದೆ ನೋಡು, ಅವ್ರನ್ನ ಸ್ಕೂಲ್ ಪ್ರೋಮೋಗೋಸ್ಕರ ಡ್ಯಾನ್ಸ್ ಮಾಡಿದ್ವಿ, ಗೊತ್ತಾ? ಈಗ ನಮ್ಮ ಮಾವರು ಪೂಜೆ ಮಾಡ್ತಿದ್ದಾರೆ. ದೇವ್ರಿಗೆಲ್ಲ ಎಡೆ ಇಕ್ಕಿ ಎಲ್ಲ ಏನೇನು ಅಡುಗೆ ನಾವು ಮಾಡಿಕ್ಕಿದ್ವಿ ಎಲ್ಲರೂ ದೇವ್ರಿಗೆ ಎಡೆ ಇಕ್ತಿದ್ದಾರೆ. ನೋಡಿದ್ರ ನಮ್ಮ ಫ್ಯಾಮ್ಲಿ ರಿಯಾಕ್ಷನ್ ಹೇಗೆ ಇದೆ ಅಂತ. ಇನ್ನೂ ಮುಂದೆ ಇದೆ, ನೋಡಿ ವಿಡಿಯೋ ಕೊನೆವರೆಗೂ ನೋಡಿ. ನಮ್ಮ ಮೊದಲನೇ ಬ್ಲಾಗಲ್ಲಿ ನಮ್ಮ ಫ್ಯಾಮ್ಲಿ ಪಾಪ ಅವ್ರಿಗೆ ಗೊತ್ತಿಲ್ಲ ಹೇಗೆ ಮಾತಾಡಬೇಕು ಏನು ಅಂತ ಗೊತ್ತಿಲ್ಲ. ಇದು ಮೊದಲನೇ ಬ್ಲಾಗ್ ಆಗಿರೋದ್ರಿಂದ ನೋಡಿ ಇನ್ನೂ ಏನೇನು ಮಾತಾಡಬೇಕು, ಏನು ಮಿಸ್ಟೇಕ್ಸ್ ಇದೆ ಅಂತ ಹೇಳಿಬಿಟ್ಟು ನಮಗೆ ಫೀಡ್ಬ್ಯಾಕ್ ಮುಖಾಂತರ ನಮಗೆ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನು ಹೇಗೆ ಮಾತಾಡಬೇಕು ಅಂದ್ಬಿಟ್ಟು ಒಂದು ಇದು ಮಾಡಿ ನಾವು ಚೆನ್ನಾಗಿ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡ್ತೀವಿ. ನಮ್ಮ ಹೊಸ ಯೂಟ್ಯೂಬ್ ಜರ್ನಿಯ ಮೊದಲನೇ ಬ್ಲಾಗ್ ಇದರಿಂದ ಈ ಥರ ಆಯಿತು. ನೋಡಿದ್ರ ನಮ್ಮ ಫ್ಯಾಮ್ಲಿ ರಿಯಾಕ್ಷನು. ನೆಕ್ಸ್ಟ್ ಇದರಲ್ಲಿ ಒಂಥರ ನಾವು ಚೆನ್ನಾಗಿ ಮಾಡೋಕ್ಕೆ ಒಂಥರ ಎಂಟರ್ಟೈನ್ಮೆಂಟಾಗಿ ನಾವು ಮಾಡ್ತೀವಿ. ಅದು ನಮ್ಮ ಹೊಸ ಜರ್ನಿಯ ಮೊದಲನೇ ಬ್ಲಾಗ್ನಲ್ಲಿ ತುಂಬ ಸ್ಪೆಷಲ್ ಅಂತಂದರೆ ಶ್ರಾವಣ ಮಾಸದ ಮೊದಲನೆಯ ದಿನ ಒಂಥರ ಪೂಜೆ ಆಗಲಿ ಅಡುಗೆ ಆಗಲಿ ಇದೊಂಥರ ಖುಷಿಯಾಗಿತ್ತು. ಬಟ್ ನಾನು ಇನ್ನೂ ಸ್ಟಾರ್ಟಿಂಗಿಂದ ನಾನು ಅದೇನೂ ರೆಕಾರ್ಡ್ ಮಾಡ್ಕೊಂಡಿಲ್ಲ. ಬಟ್ ನಾನು ಮನೆಗೆ ಬಂದು ಎಷ್ಟೊತ್ತಿಗೋ ಒಂದು ಅರ್ಧ ಗಂಟೆಗೆ ಎಲ್ಲರೂ ಹೇಳಿದ್ರು ಈ ಥರ ಟ್ರೈ ಮಾಡೋ, ಬರೀ ಕುಕ್ಕಿಂಗ್ ವೀಡಿಯೋಸೇ ಮಾಡ್ತೀಯಾ ಅಂತೇಳಿ ಹೇಳಿದ್ದಕ್ಕೆ
ನಾನು ಇದನ್ನು ಇರಲಿ, ಇದೊಂಥರ ಮೆಮೊರಿ ಥರ, ಅದು ಒಂದು ಇದು ಇರುತ್ತೆ, ಸ್ಟೋರೇಜ್ ಆಗುತ್ತಲ್ಲ, ನಮಗೊಂದು ಮೆಮೊರಿ ಅನ್ನೋದು ನಮಗೂ ಇರುತ್ತಲ್ವ, ಅದಕ್ಕೋಸ್ಕರ ನಾನು ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಮಾಡಿದ್ದೆ. ನೋಡಿ ಆಗಲ್ಲ ಅವಕ್ಕೆಲ್ಲ ಮಂಗಳಾರತಿ ಕೊಡೋಷ್ಟ್ರೊಳಗೆ ಬಿಸಿ ತೆಗಿತದೆ. ಹೇಳ್ಬೇಕು. ಅಲ್ಲೇ ನಿಂಗೆ ಫೋನ್ ಪೇ ಮಾಡು. ಈಗ ಅತ್ತೆಯವರು ಪೂಜೆ ಮಾಡ್ತಿದ್ದಾರೆ ನೋಡಿ. ಫಸ್ಟು ಮೊದಲಿಗೆ ಮಾವ ಆಯಿತು, ಈಗ ಅತ್ತೆಯವರು ಪೂಜೆ ಮಾಡ್ತಿದ್ದಾರೆ. ಅವ್ರು ಸೆಕೆಂಡ್ ಟೈಮ್ ಇದು ಮಾಡ್ತಿರೋದು. ಪ್ರಸಾದ ತಿನ್ನೋಕ್ಕೆ ಬಾಳೆಹಣ್ಣು ಬರ್ತಿದೆ, ಪ್ರಸಾದನೂ ತಿಂದಿದ್ದಾಯಿತು. ಇವಾಗೆಲ್ಲ ಅಡುಗೆ ಏನೇನು ಮಾಡಿದ್ದೀವಿ ಅಂತೇಳ್ಬಿಟ್ಟು, ಇದು ಮತ್ತು ಕಾಳು ಸಾರು, ಇದು ಪಾಯಸ, ರವೆ ಪಾಯಸ, ರೈಸು, ಮುದ್ದೆ, ಹಾಗೆ ಹೆಸರುಬೇಳೆ, ಆಲೂಗಡ್ಡೆ ಪಲ್ಯ, ಹಪ್ಪಳ, ಇಷ್ಟೆಲ್ಲ ಮಾಡಿದ್ದೀವಿ. ಇದು ರಸಮ್ಮು, ರೈಸ್, ರಸಮ್, ಕಾಳು ಸಾರು, ಇಷ್ಟು ಫ್ಯಾಮ್ಲಿ ಜೊತೆ ಎಲ್ಲ ಸೇರಿ ಊಟಗಳೆಲ್ಲ ಮಾಡಿದ್ದಾಯಿತು. ಫಸ್ಟು ಮೊದಲಿಗೆ ಎಲ್ಲರೂ ಗಂಡಸರು ಊಟ ಮಾಡ್ತಿದ್ದಾರೆ, ಅವರಾದಮೇಲೆ ಹೆಂಗಸರು ಮಾಡೋದು ಅಂದ್ಬಿಟ್ಟು ಸೆಕೆಂಡ್ ಟ್ರಿಪ್ಗೆ ನಾವೆಲ್ಲ ಕುತ್ಕೊಂಡು ಊಟ ಮಾಡ್ತಿದ್ವಿ. ಇದು ನಮ್ಮದು ಸೆಕೆಂಡ್ ಟ್ರಿಪ್ಪು. ಎಲ್ಲರೂ ಕುತ್ಕೊಂಡು ಊಟ ಎಲ್ಲ ಮಾಡಿ ಅವ್ರವ್ರ ಮನೆಗೆ ನಾವು ಸೇರಿಕೊಂಡ್ವಿ. ತುಂಬ ಧನ್ಯವಾದಗಳು. ನಮ್ಮ ಮೊದಲನೆಯ ಬ್ಲಾಗು ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಹೊಸ ಬ್ಲಾಗ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು.